ನಮಸ್ಕಾರ ಸ್ನೇಹಿತರೆ, ASV ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ. ಇವತ್ತು ಹನುಮ ಜಯಂತಿ. ನಿಮಗೆಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು. ಹನುಮಂತ ನಿಮ್ಮೆಲ್ಲರಿಗೂ ಆರೋಗ್ಯ, ಐಶ್ವರ್ಯ, ಆಯುಷು ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತೀನಿ. ಹಾಗೆ ನಾನು ಒಂದೆರಡು ಶ್ಲೋಕ, ಹನುಮಂತನಿಗೆ ಸಂಬಂಧಪಟ್ಟ ಒಂದೆರಡು ಶ್ಲೋಕಗಳನ್ನು ನಿಮಗೆ ವಿತ್ ಮೀನಿಂಗ್ ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಶ್ಲೋಕದಲ್ಲಿ ಫಸ್ಟ್ ಒನ್ನು, ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಏನಾದರೂ ಅರ್ಥ? ಶ್ಲೋಕದ ಅರ್ಥ ಏನು? ಬುದ್ಧಿರ್ಬಲಂ ಬುದ್ಧಿವಂತಿಕೆ, ಬಲ, ಯಶೋಧೈರ್ಯಂ ಯಶಸ್ಸು, ಧೈರ್ಯ, ನಿರ್ಭಯತ್ವ ಅರೋಗತ ಅಂದರೆ ನಿರ್ಭಯತ್ವ ಅಂದರೆ ಯಾವುದೇ ಭಯ ಇಲ್ಲದೆ ಇರೋದು, ಅರೋಗತ ಅಜಾಡ್ಯಂ. ಅರೋಗತ ಅಂತಂದ್ರೇನು? ಯಾವುದೇ ರೋಗಗಳು ಬರದೇ ಇರೋ ಹಾಗೆ. ಮತ್ತು ವಾಕ್ಪಟುತ್ವಂಚ ಅಂದರೆ ನಾವು ಮಾತಾಡೋದ್ರಲ್ಲಿ ಎಲ್ಲ ಏನು ಕ್ಲಿಯರ್ನೆಸ್ ಇರಬೇಕು, ಏನು ಭಯ ಆಗಬಾರ್ದು, ಆ ಥರ ಎಲ್ಲ ಆಗಬೇಕು ಅಂತಂದರೆ ನಾವು ಹನುಮಂತನ ಸ್ಮರಣೆ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಈ ಶ್ಲೋಕದ ಅರ್ಥ. ಅದನ್ನು ಇಂಗ್ಲೀಷಲ್ಲಿ ಇಂಟೆಲಿಜೆನ್ಸ್, ಸ್ಟ್ರೆಂತ್, ಸಕ್ಸಸ್, ಕರೇಜ್, ಫಿಯರ್ಲೆಸ್ನೆಸ್, ಫ್ರೀಡಮ್ ಫ್ರಮ್ ಇಲ್ ಹೆಲ್ತ್, ಒರೆಟೋರಿಯಲ್ ಸ್ಕಿಲ್, ಆಲ್ ದೀಸ್ ವಿ ಗೆಟ್ ಓನ್ಲಿ ಬೈ ಮೆಡಿಟೇಟಿಂಗ್ ಹನುಮಾನ್ ಅಂತ ಹೇಳ್ಬೋದು. ಸೊ ಇದು ಒಂದು ಶ್ಲೋಕ. ಆದರೆ ಇನ್ನೊಂದು, ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಅಂದರೆ ಮನಸ್ಸಿನಂತೆ ವೇಗವಾಗಿದ್ದಾನೆ, ವಾಯುವಿನಷ್ಟೇ ವೇಗವಾಗಿ ಚಲಿಸ್ತಾನೆ, ಎಲ್ಲ ಇಂದ್ರಿಯಗಳನ್ನು ಗೆದ್ದಿದ್ದಾನೆ, ಬುದ್ಧಿವಂತರಲ್ಲೇ ಅತಿ ಮುಖ್ಯನೂ ಹಾಗೂ ಶ್ರೇಷ್ಠನು, ವಾಯುಪುತ್ರ, ವಾನರ ಸೇನೆಯ ಮುಖ್ಯಸ್ಥ, ಶ್ರೀರಾಮಚಂದ್ರನ ದೂತ, ಆಂಜನೇಯನಿಗೆ ಶರಣಾಗುತ್ತೇನೆ. ನೋಡಿ, ಮನೋಜವಂ ಮಾರುತತುಲ್ಯ ವೇಗಂ ಅಂದರೆ ಮನೋಜವಂ ಮನಸ್ಸಿನಷ್ಟೇ ಫಾಸ್ಟ್. ಅಂದರೆ ನಾವೀಗ ಏನಾದರೂ ಯೋಚಿಸಿದ್ರೆ ಇವಾಗ ಒಂದು ಕ್ಷಣದಲ್ಲಿ ಇಲ್ಲಿರ್ತೀವಿ, ನಮ್ಮ ಮನಸ್ಸು ಇನ್ನೊಂದು ಕ್ಷಣದಲ್ಲಿ ಎಲ್ಲೋ ಇರುತ್ತೆ. ಹಾಗೆ ಅಷ್ಟು ಫಾಸ್ಟ್ ಇದ್ದಾನೆ ಅವನು ಅಂತ. ಮಾರುತತುಲ್ಯ ವೇಗಂ ವಿಂಡ್, ಗಾಳಿಯಷ್ಟೇ ಫಾಸ್ಟ್ ಇದ್ದಾನೆ. ಜಿತೇಂದ್ರಿಯಂ ಇಂದ್ರಿಯಗಳನ್ನೆಲ್ಲ ಜಿತ ಅಂದ್ರೇನು? ಟು ವಿನ್ ಅಂತ, ಎಲ್ಲನೂ ಗೆದ್ದಿದ್ದಾನೆ. ಅಂದರೆ ನಮಗೆ ಪಂಚೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ಬಾಯಿ ಮತ್ತು ಚರ್ಮ, ಈ 5 ಇಂದ್ರಿಯಗಳನ್ನು ಗೆದ್ದಿದ್ದಾನೆ. ಬುದ್ಧಿಮತಾಂ ವರಿಷ್ಠಂ ಬುದ್ಧಿವಂತರಲ್ಲೇ ದೊಡ್ಡ ವರಿಷ್ಠ, ಈಸ್ ಅ ಲೀಡರ್. ವಾತಾತ್ಮಜಂ ವಾನರಯೂತ ಮುಖ್ಯಂ, ವಾತಾತ್ಮಜಂ ಅಂದ್ರೇನು? ವಾಯುಪುತ್ರ. ವಾನರಾಯೂತ ಮುಖ್ಯಂ ಅಂದರೆ ವಾನರ ಸೇನೆಗೆ ಮುಖ್ಯಸ್ಥ. ಹಾಗೂ ಶ್ರೀರಾಮದೂತ, ಹಿ ಈಸ್ ದ ಮೆಸೆಂಜರ್ ಆಫ್ ಶ್ರೀರಾಮ. ನಾವೇನಾದರೂ ಹೇಳಬೇಕು, ರಾಮಂಗೇನಾದ್ರು ಕೇಳ್ಕೊಳ್ಬೇಕು ಅಂತಂದರೆ ಹನುಮಂತನ ಕೇಳ್ಕೊಂಡ್ರೆ ಅವನು ತೊಗೊಂಡೋಗ್ಬಿಟ್ಟು ಅಲ್ಲಿ ತಲುಪಿಸ್ತಾನೆ. ಆ ಥರ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ ಅಂತ ರಾಮದೂತ ಹನುಮಂತನಿಗೆ ನಾನು ಶರಣಾಗ್ತೀನಿ ಅಂತ ಹೇಳಿಬಿಟ್ಟು ಅದರದ್ದು ಇಂಗ್ಲೀಷ್ ಮೀನಿಂಗು, ಒನ್ ಹೂ ಈಸ್ ಆ್ಯಸ್ ಸ್ವಿಫ್ಟ್ ಆ್ಯಸ್ ಮೈಂಡ್, ಆ್ಯಸ್ ಫಾಸ್ಟ್ ಆ್ಯಸ್ ವಿಂಡ್, ಆ್ಯಂಡ್ ಒನ್ ಹೂ ಈಸ್ ಕಾಂಕರ್ಡ್ all sense organs, best among us the wise men, and son of wind god, commander of the army of Vanaras, I surrender to that Lord Sri Rama's messenger. ಈ 2 ಶ್ಲೋಕಗಳನ್ನು ನಾವು ದಿನನಿತ್ಯ ಪಠನೆ ಮಾಡಿದರೆ ನಮಗೆ ಯಾವುದೇ ರೋಗಗಳು ಬರೋದಿಲ್ಲ, ಯಾವ ಭಯನೂ ಇರೋದಿಲ್ಲ, ನಾವು ಶಕ್ತಿವಂತರಾಗಿರ್ತೀವಿ, ಏನೂ ಚಿಂತೆ ಇರೋದಿಲ್ಲ. ಹಾಗೆ ನಾವು ಸಹ ಅದನ್ನು ದಿನಾನು ಪಠನೆ ಮಾಡಬೇಕು. ಹಾಗೆ ನಮ್ಮ ಮಕ್ಕಳಿಗೂ ಸಹ ಚಿಕ್ಕದ್ರಲ್ಲೇ ಹೇಳ್ಕೊಟ್ಟಿರ್ಬೇಕು ಇಂಥ ಶ್ಲೋಕಗಳನ್ನೆಲ್ಲ ಹೇಳೋದ್ರಿಂದ. ಸೊ ಒಂಥರದ ಪಾಸಿಟಿವಿಟಿ, ಇವೆಲ್ಲ ದೇವರಿದ್ದಾನೆ, ಏನೋ ನಮ್ಗೆ ಒಳ್ಳೆಯದಾಗತ್ತೆ ಅನ್ನೋ ಒಂದು ಪಾಸಿಟಿವಿಟಿ ಬೆಳೆಯುತ್ತೆ. ಹಾಗಾಗಿ ಈ ಅಭ್ಯಾಸಗಳೆಲ್ಲ ತುಂಬ ಒಳ್ಳೆಯ. ಚಿಕ್ಕದ್ರಿಂದನೇ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿಸಿದ್ರೆ ಮಕ್ಕಳಿಗೆ ಅವರು ಒಳ್ಳೆ ಇದಾಗಿ ಬೆಳೀತಾರೆ, ಒಳ್ಳೆ ಮಕ್ಕಳಾಗಿ ಬೆಳೀತಾರೆ ಅಂತ ಅಂದ್ಕೋಬೋದು. ಸೊ ಆ್ಯಸ್ ಯೂಶ್ವಲ್ ನಿಮಗೇನಾದರೂ ಈ ಶ್ಲೋಕಗಳು, ಇದರ ಅರ್ಥ ಎಲ್ಲನೂ ಇಷ್ಟ ಆಗಿದ್ದರೆ ಇದನ್ನು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಅಂತ ನಾನು ಕೇಳ್ಕೊಳ್ತೀನಿ. ನಿಮಗೆ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಹನುಮ ಜಯಂತಿಯ ಶುಭಾಶಯಗಳು. ಹನುಮಂತ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ. ಈ ಶ್ಲೋಕಗಳ ಸ್ಕ್ರಿಪ್ಟನ್ನು ನೆಕ್ಸ್ಟ್ ನಾನು ಕೊಟ್ಟಿದ್ದೀನಿ, ಅದನ್ನು ಬೇಕಾದರೆ ನೋಟ್ ಮಾಡಿ ಇಟ್ಕೊಳ್ಳಿ. ಧನ್ಯವಾದಗಳು.